ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಕ್ಯಾಬಿನೆಟ್ ಸಭೆಗೂ ಮುನ್ನ ಸತೀಶ್ ಜಾರಕಿಹೊಳಿ ಅವರ ಮಾತು. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಒಬ್ಬ ರೈತನನ್ನ ಮಾತನಾಡಿಸಿಲ್ಲ ಸತೀಶ್ ಜಾರಕಿಹೊಳಿ ಅವರ ಲೋಗಿ. ಅವರ ಮನೆಯಿಂದ ಒಂದು 20 ಕಿಲೋಮೀಟರ್ ದೂರ ಅಷ್ಟೇ ಗುರ್ಲಾಪುರ ಪ್ರತಿಭಟನೆ ಆಗ್ತಾ ಇರುವಂತ ಜಾಗ. ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲು ಇದೆ ಅಂತ ಹೇಳಿದ್ರು. ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ. ಅವ್ರಿಗೆ 3200 ಒಪ್ಸಿದ್ವಿ ಎಲ್ಲಾರು ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನ ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದ್ರೂ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು, ಎರಡೂ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮುಂದುವರೆದಿದೆ? ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಒಂದು ನಿಯೋಗ ಬನ್ನಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಏನಾದ್ರೂ ನಿಯೋಗ ಹೋಗುವಂತ ಸಾಧ್ಯತೆ ಇದೆಯಾ? ಎಷ್ಟು ಟೈಮ್ ವರೆಗೂ ಡೆಡ್ ಲೈನ್ ಇರುವಂತದ್ದು ಅಂತ, ವಾಟ್ ನೆಕ್ಸ್ಟ್ ಅಂತ? ಪೃಥ್ವಿ, ಇವತ್ತು 8ನೇ ದಿನ. ಇವತ್ತು 8ನೇ ದಿನವೂ ಕೂಡ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕರವೇ ಆಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇವತ್ತು ಎಬಿಒಪಿ ಆಗಿರ್ಬೋದು, ಇವತ್ತು ಮೆಡಿಕಲ್ ಕಾಲೇಜಿನ ಸಂಘಗಳಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಬಹಿರಂಗವಾಗಿ ರೈತರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಒಂದು ರೀತಿ ಹೋರಾಟದ ಕಿಚ್ಚು ಇವತ್ತು ಡೇ ಬೈ ಡೇ ಹೆಚ್ಚೇ ಆಗ್ತಾ ಇದೆ, ಹೊರತಾಗಿ ಕಡಿಮೆ ಏನಾಗ್ತಾ ಇಲ್ಲ. ಸೊ ಇವತ್ತು ಕೂಡ ಸುಮಾರು 30,000ಕ್ಕೂ ಹೆಚ್ಚಿನ ರೈತರು ಬಂದು ಈಗ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸೊ ಇನ್ನು ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಬಂದಂತ ಸಂದರ್ಭದಲ್ಲಿ ಸಮಾಧಾನಕರವಾದಂತಹ ವಿಚಾರಗಳು ಹೊರಹೊಮ್ಮುತ್ತವೆ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಆದ್ರೆ ಯಾವಾಗ ಅವರು ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಮಾತನ್ನ ಎತ್ತರೋ ಆಗ ರೈತ ಸಂಘಟನೆಗಳು ಹಿಂದೆ ಸರಿದ. ಯಾಕಂತಂದ್ರೆ ಇದು ಒಂದ್ ರೀತಿ ನಮ್ಮ ಸಂಘಟನೆಯನ್ನ, ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ. ನಮ್ಮನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಇಲ್ಲಿನ ಹೋರಾಟವನ್ನ ದಿಕ್ಕು ತಪ್ಪಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಬರಲ್ಲ. ನಮ್ಮ ಬೇಡಿಕೆ ಸಿಂಪಲ್ ಆಗಿದೆ, ನೀವು ಚರ್ಚೆ ಮಾಡಿ ಅದಕ್ಕೆ ಎಸ್ ಆರ್ ನೋ ಅನ್ನುವಂಥದ್ದು ಉತ್ತರ ಬರಬೇಕು ಅನ್ನುವಂಥದ್ದು ಇವರು ಒಂದೇ ಬೇಡಿಕೆನ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಚ್.ಕೆ. ಪಾಟೀಲ್ ಅವರು ಎಷ್ಟೇ ಕರೆದ್ರು ಕೂಡ ಅವರು ಬರಲ್ಲ ಅಂತ ಹೇಳಿ ಸರಾಸಗಟವಾಗಿ ಹೇಳಿದ್ದಾರೆ. ಸೊ ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಮಂತ್ರಿಗಳು ಬರ್ತಾರೆ, ಹಾಗೆ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಅಲ್ಲೇ ಏನು ಸಕ್ಕರೆ ಇವತ್ತು ಕಾರ್ಖಾನೆ ಮಾಲೀಕರಿದ್ದಾರೆ ಅವ್ರ ಮೇಲೆ ನೀವು ಜಿಲ್ಲಾಧಿಕಾರಿ ಮೂಲಕ ಪ್ರೆಷರ್ ಹಾಕಿ ಸೊ ಹೇಗಾದ್ರೂ ಮಾಡಿ ನಮ್ಮ ಬೇಡಿಕೆಯನ್ನು ಒಪ್ಪಿಸಿ. ಅದರ ಜೊತೆಗೇನೆ ಇವತ್ತು ಸರ್ಕಾರಕ್ಕೆ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ತೆರಿಗೆನೇ ಕಟ್ತಾ ಇದೀವಲ್ಲ, ಆ ತೆರಿಗೆ ಹಣದಲ್ಲಿ ಆದ್ರೂ ನಮಗೆ ನೀವು ಕೊಡಬೇಕಲ್ಲ ಅನ್ನುವಂತ ಬೇಡಿಕೆ ಇವತ್ತು. ಯಾಕಂದ್ರೆ 5,000 ರೂಪಾಯಿ ನೀವು ತೆರಿಗೆ ಹಣನ ತಗೊಳ್ತಾ ಇದ್ರೆ, ನಾವು ಏನು ಎಲ್ಲವನ್ನು ಒಕ್ಕಿ ಬಿಕ್ಕಿ ನಾವು ಇವತ್ತು ಮಾಡ್ತಾ ಇದೀವಿ, ನೀವು ಸರ್ಕಾರ ಏನಿಲ್ಲದ ತೆರಿಗೆ ತಗೊಳ್ತಾ ಇದೆ, ಅದರ ತೆರಿಗೆ ಹಣದಲ್ಲಿ ಒಂದು 10,000 ಕೋಟಿ ನಮ್ಮ ಕಬ್ಬು ಬೆಳೆಗಾರರಿಗೋಸ್ಕರ ಮೀಸಲಿಡಿ. ಸೊ ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅನ್ನುವಂತ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸೊ ನೋಡೋಣ, ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಇವತ್ತು ರೈತರು ಶಾಂತ ರೀತಿಯಾಗಿ ಕಾಯ್ತಾ ಇದ್ದಾರೆ. ಸೊ 5 ಗಂಟೆ ನಂತರ ಇವತ್ತು ಖಂಡಿತವಾಗ್ಲೂ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಅವರು ಘೋಷಣೆ ಕೂಡ ಮಾಡಿದ್ದಾರೆ, ನಾಳೆಯಿಂದ ಏನೇ ಇದ್ರು ನಮ್ಮ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಇಲ್ಲೇ ಇರುತ್ತೆ, ಗುರ್ಲಾಪುರ ಕೂಡ ಬಿಟ್ಕೊಡಲ್ಲ, ಇಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ, ಅದರ ಜೊತೆಗೇನೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕರೆಗೆ ಹೋಗೋಟಿರ್ತಕ್ಕಂತ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಮಠಾಧೀಶರಿದ್ದಾರೆ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಪೃಥ್ವಿ.